1816ನೇ ಮಧ್ಯವರ್ಜನ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮ ಕಂಪ್ಲಿ ಯೋಜನಾ ಕಚೇರಿ ವ್ಯಾಪ್ತಿಯ ಕುರುಗೋಡು ವಲಯದಲ್ಲಿ 1816ನೇ ಮಧ್ಯವರ್ಜನ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮವನ್ನು ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರು ಆದ ಶ್ರೀಯುತ ಹೆಮ್ಮೆಯ ಸ್ವಾಮಿ ಅವರು ದೀಪ ಬೆಳಗಿಸುವುದರ ಮುಖೇನ ಚಾಲನೆ ಕೊಟ್ಟು ಶುಭ ಹಾರೈಸಿದ್ದಾರೆ. ಈ ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಎಂಬವಾಗಿ ಶ್ರೀಮತಿ ಡಾಕ್ಟರ್ ರೂಪಾ ಜಾಲಿಹಾಳ್, ವೈದ್ಯಾಧಿಕಾರಿಗಳು, ಸಿಎಚ್ಸಿ ಕುರುಗೋಡು ಸುಧೀರ್, ಸದಸ್ಯರ ಜಿಲ್ಲಾ ಜನಜಾಗೃತಿ ವೇದಿಕೆ ಕಂಪ್ಲಿ ಕೊಪ್ಪಳ ಪ್ರಾದೇಶಿಕ ಕಚೇರಿಯ ಜನಜಾಗೃತಿ ಯೋಜನಾಧಿಕಾರಿಗಳು, ನಾಗೇಶ್ ಕಂಪ್ಲಿ ತಾಲೂಕಿನ ಯೋಜನಾಧಿಕಾರಿಗಳು, ಹಾಲಪ್ಪ ದಿವಾಕರ್, ಪೂಜಾರಿ ಶಿಬಿರ ಅಧಿಕಾರಿಗಳು, ಆರೋಗ್ಯ ಸಹಾಯಕಿ ಕುಮಾರಿ ಶ್ವೇತಾ, ಜನಜಾಗೃತಿ ಮೇಲ್ವಿಚಾರಕರು ಆದ ಸಚಿನ್, ವಲಯದ ತಾಲೂಕಿನ ಮೇಲ್ವಿಚಾರಕ ಶ್ರೇಣಿಯ ಸಿಬ್ಬಂದಿಗಳು, ಸೇವಾ ಪ್ರತಿನಿಧಿಗಳ, ಊರಿನ ಗಣ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಕಾರ್ಯಕ್ರಮದ ಹೆಸರೇ ಇರಲಿಲ್ಲ, ಆದ್ರೆ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಆ ಬೋರ್ಡ್ ನೋಡುವಾಗ ಇದೊಂದು ಮಧ್ಯವರ್ಜನ ಶಿಬಿರ ಅಂತ ನಿಮಗೆ ಅರ್ಥ ಆಗುತ್ತೆ. ಏನಪ್ಪ ಮಧ್ಯವರ್ಜನ ಶಿಬಿರ ಅಂತ ಹೇಳಿದ್ರೆ, ಮಧ್ಯವರ್ಜನ ಶಿಬಿರ ಅಂತ ಹೇಳಿದ್ರೆ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಇದೊಂದು ಕುರಿತ ಬಿಡಿಸುವಂತ ಒಂದು ಕಾರ್ಯಕ್ರಮ ಅಂತ ನಮಗೆ ಅರ್ಥ ಆಗುತ್ತೆ. ಆತ್ಮೀಯ ಬಂಧುಗಳೇ, ದೂರದ ಧರ್ಮಸ್ಥಳದಿಂದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಬೆಳೆದರು ಈ ಕಾರ್ಯಕ್ರಮವನ್ನ ಈ ಕಂಪ್ಲಿ ತಾಲೂಕಿನ ಕುರುಗೋಡು ತಾಲೂಕಿನ ಈ ಸಭಾಭವನಕ್ಕೆ ಕಳಿಸಿಕೊಟ್ಟಿದ್ದಾರೆ. ಯಾಕೆ ಕಳಿಸಿಕೊಟ್ಟಿದ್ದಾರೆ? ಈ ಕಾರ್ಯಕ್ರಮವನ್ನ ಕೇವಲ ಒಂದು ಕುಡಿತಪಡಿಸತಕ್ಕಂಥ ಕಾರ್ಯಕ್ರಮವಾಗಿ ಕಳಿಸಿಕೊಟ್ಟಿಲ್ಲ, ಪರೋಕ್ಷವಾಗಿ ಈ ಊರಿನ ಹೆಣ್ಮಕ್ಳು ಮುತ್ತೈದೆಯರಿಗೆ ಬಾಳ್ಳಿ ಅಂತೇಳಿ ಈ ಕಾರ್ಯಕ್ರಮವನ್ನ ಧರ್ಮಾಧಿಕಾರಿಗಳು ಕಳಿಸಿಕೊಟ್ಟಿದ್ದಾರೆ. ಸಂತೋಷಪಡ್ತೀವಿ. ಪರೋಕ್ಷವಾಗಿ ಈ ಊರಿನ ಪುಟಾಣಿ ಮಕ್ಕಳು ಕುಡುಕ ಅಪ್ಪರನ್ನು ಕಳೆದುಕೊಂಡು ಬೀರಿಸುವುದನ್ನ ತಪ್ಪಿಸತಕ್ಕಂಥ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ನಾವು ಇದ್ದೇವೆ ಅಂತ ಹೇಳಿ ನಾನು ಸಂತೋಷಪಡ್ತೇನೆ. ನಾನೇನು ಮಾತಾಡುವಾಗ ನೀವೆಲ್ಲ ಅದೃಷ್ಟವಂತರು ಅಂತ ನಾನು ಈ ಮಾತಿನಲ್ಲಿ ಪ್ರಾರಂಭ ಮಾಡಿದ್ದೀನಿ. ಈ ಮಾತು ಇವತ್ತು ನಿಮಗೆ ಅರ್ಥ ಆಗಲ್ಲ. ಅಂದ್ರೆ ಕುಡಿತ ಬಿಡಿಸತಕ್ಕಂಥ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಅಲ್ಲಿ ಸಂಖ್ಯೆ ಹಾಕಿದರೆ 1816ನೇ ಶಿಬಿರ ಅಂತ ಹೇಳಿ. ಇಲ್ಲಿ ಗೊತ್ತಿರ್ತದೆ, ಎಲ್ಲರಿಗೂ ಗೊತ್ತಾಗಬೇಕು. 1816ನೇ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 1816ನೇ ಒಂದು ಕುಡಿತ ಬಿಡಿಸತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ, ಇಲ್ಲಿಯವರೆಗೆ 1815 ಶಿಬಿರ ನಡೆದಿದೆ ಅಂತ ಯೋಚನೆ ಮಾಡಬೇಕು. ನಾನು ಈ ಮಾತನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇದೊಂದು ಕುಡಿತ ಬಿಡಿಸತಕ್ಕಂಥ ಒಂದು ಪವಿತ್ರವಾದ ಕಾರ್ಯಕ್ರಮ. ಕೇವಲ 8 ದಿನ ನಡೀತಕ್ಕಂಥ ಒಂದು ಪವಿತ್ರವಾದ ಕಾರ್ಯಕ್ರಮ. ನಾನೆಲ್ಲ ಬಂಧುಗಳು ಅರ್ಥ ಮಾಡ್ಕೊಳ್ಬೇಕು. ಇಡೀ ಪ್ರಪಂಚದಲ್ಲಿಯೇ ಕುಡಿತ ಬಿಡುವಂತ ವಿಚಾರದಲ್ಲಿ ಅಥವಾ ಕುಡಿತ ಬಿಡಿಸುವಂತ ವಿಚಾರದಲ್ಲಿ ಒಂದು ಜಗತ್ತಿನಲ್ಲಿ ಒಂದು ಅತಿ ಶ್ರೇಷ್ಠವಾದ ಕಾರ್ಯಕ್ರಮ ಏನಾದರೂ ಇದೆ ಅಂತಂದ್ರೆ ಅದು ಧರ್ಮಸ್ಥಳದಲ್ಲಿ ನಾನು ಸಂತೋಷ ಪಡ್ತೀನಿ. ಯಾಕೆ? ಅತಿ ಕಡಿಮೆ ಸಮಯದಲ್ಲಿ, ಅತಿ ಕಡಿಮೆ ದಿನದಲ್ಲಿ